ವಿಶ್ವ ಏಡ್ಸ್ ದಿನದ ಅಂಗವಾಗಿ ವಿಶೇಷ ಉಪನ್ಯಾಸ ನೀಡಲಾಗಿದೆ. ಕಲಬುರಗಿಯಲ್ಲಿ ವಿಶ್ವ ಏಡ್ಸ್ ದಿನದ ಪ್ರಯುಕ್ತ ಕೆಬಿಎನ್ ಟೀಚಿಂಗ್ ಮತ್ತು ಜನರಲ್ ಆಸ್ಪತ್ರೆಯ ಚರ್ಮರೋಗಶಾಸ್ತ್ರ ವಿಭಾಗ ನಿನ್ನೆ ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಂಡಿತ್ತು. ಎಂಆರ್ಎಂಸಿ ಕಾಲೇಜಿನ ಮಾಜಿ ಪ್ರಾಧ್ಯಾಪಕ ಡಾಕ್ಟರ್ ಮುರುಗೇಶ್ ಪಾಸ್ತಾಪುರ್ ಇವರು ಎಚ್ಐವಿ ಸೋಂಕಿನ ಇತಿಹಾಸ, ವೈರಸ್ ರಚನೆ, ಜೀವನ ಚಕ್ರ, ಹರಡುವ ವಿಧಗಳ ಬಗ್ಗೆ ಮಾಹಿತಿ ನೀಡಿದರು. ಸೋಂಕನ್ನ ಪತ್ತೆ ಮಾಡಲು ಆರ್ಟಿಪಿಸಿಆರ್, P24 ಆಂಟಿಜೆನ್ ಆಂಟಿಬಾಡಿ ಟೆಸ್ಟ್ಗಳನ್ನು ಮಾಡಲಾಗುತ್ತದೆ. ರೋಗಿಗೆ ಯಾವ ಟೆಸ್ಟ್ ಯಾವಾಗ, ಟೆಸ್ಟ್ ಪುನರಾವರ್ತಿ ದರದ ಪರಿಣಾಮ ಯಾವಾಗ, ರೋಗದ ಬಗ್ಗೆ ಹೇಳುವುದು ಇವೆಲ್ಲ ವೈದ್ಯರ ಮುಂದಿರುವ ಸವಾಲುಗಳು. ಎಚ್ಐವಿ ಸೋಂಕು 86.7% ಅಸುರಕ್ಷಕ ಲೈಂಗಿಕತೆಯಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಸೋಂಕು ಪ್ರಮಾಣ ಕಡಿಮೆಯಾಗಿದೆ. ಭಾರತವನ್ನು ಸಂಪೂರ್ಣ ಏಡ್ಸ್ ಮುಕ್ತ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಹೆಪಾಟೈಟಿಸ್ ಬಿಯ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳುವುದು ಅತಿ ಅವಶ್ಯಕ. ಅದಕ್ಕೆ ಚಿಕಿತ್ಸೆ ಇಲ್ಲ. ಎಲ್ರಿಗೂ ಹೆಪಾಟೈಟಿಸ್ ಬಿ ತೆಗೆದುಕೊಂಡು ಆರೋಗ್ಯಯುಕ್ತ ಜೀವನ ನಡೆಸಬೇಕು ಅಂತ ಹೇಳಿದ್ದಾರೆ. ನಂತರ ಪ್ರೇಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಈ ವಿಶೇಷ ಉಪನ್ಯಾಸದಲ್ಲಿ ಮೆಡಿಕಲ್ ಡೀನ್ ಡಾಕ್ಟರ್ ಗುರುಪ್ರಸಾದ್, ನಾಡೋಜ ಪಿಎಸ್ ಶಂಕರ್, ಮೆಡಿಕಲ್ ಅಧೀಕ್ಷಕ ಸಿದ್ದಾಲಿಂಗ್ ಚೇಟಿಂಗಿ ಏಡ್ಸ್ ದಿನದ ಕುರಿತು ಮಾತನಾಡಿದ್ರು ಹಾಗೂ ಧರ್ಮಡಾಲಜಿ ವಿಭಾಗದ ಶ್ರಮವನ್ನ ಶ್ಲಾಘಿಸಿದ್ರು. ವಿಭಾಗದ ಪಿಜಿ ವಿದ್ಯಾರ್ಥಿ ಡಾಕ್ಟರ್ ದರ್ಶನ್ ರೆಡ್ಡಿ ಪ್ರಾಸ್ತಾವಿಕ ಮಾತನಾಡಿದ್ರು. ಸಹಾಯಕ ಪ್ರಾಧ್ಯಾಪಕ ವಜೀಂ ವಂದಿಸಿದ್ರೆ, ಪಿಜಿ ವಿದ್ಯಾರ್ಥಿನಿ ಡಾಕ್ಟರ್ ಸಪೋರ ನಿರೂಪಿಸಿದ್ರು. ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.